ಇದು ಬಿಟ್ಟು ಬೇರೆ ಇನ್ನೇನು ಕಾಣೋದಿಲ್ಲ. ಅವರಿಗೆ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಇಷ್ಟೊಂದು ಒಳ್ಳೆಯ ಪ್ರಮಾಣದಲ್ಲಿ ಒಂದು ಬಜೆಟ್ ಅನ್ನು ಮಂಡಿಸಿದ್ದಾರೆ ಮತ್ತು ಅಭಿವೃದ್ಧಿಯ ಪೂರಕವಾಗಿದೆ ಅಂತ ಅವರಿಗೆ ಯಾವ ರೀತಿಯಾಗಿ ವರ್ಣಿಸಿ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅವರಿಗೆ ಈ ಒಂದು ಹೆಸರನ್ನಿಟ್ಟು ಜನರಿಗೆ ಅವರು ದಾರಿ ತಪ್ಪಿಸುವಂತ ಪ್ರಯತ್ನ. ಬಿಜೆಪಿ ನಾವು ಏನು ಅಪೇಕ್ಷೆ ಪಡೋಕ್ಕಾಗೋದಿಲ್ಲ. ಕೇಂದ್ರದಿಂದ ನಮಗೇನು ಕೊಡಬೇಕು ಆಗ್ತಾ ಇಲ್ಲ. ಈ ಬಿಜೆಪಿ ಅವರಿಗೆ ಈ ವಿರೋಧ ಪಕ್ಷದವರು ಬಾಯಿ ತೆಗೆಯಕ್ಕಾಗ್ತಾ ಇಲ್ಲ. ನಮ್ಗೆ ಅನುದಾನ ಕೊಡಲಿಲ್ಲ, ಕೇಂದ್ರ ಬಜೆಟ್ ಅಲ್ಲಿ ಘೋಷಣೆ ಆಗಿದೆ, ಅನುದಾನ ಕೊಟ್ಟಿಲ್ಲ, ಭದ್ರಾ ಮೇಲ್ದಂಡೆಗೆ ಕೊಟ್ಟಿಲ್ಲ, ಬೆಂಗಳೂರು ನಗರಕ್ಕೆ ಕೊಟ್ಟಿಲ್ಲ, ಮತ್ತೆ ಏನ್ ನ್ಯಾಯ ಕೊಟ್ಟಿದ್ದಾರೆ? ಆದ್ರಿಂದ ಇವ್ರ ಕೈಯಲ್ಲಿ ಒಳ್ಳೇದನ್ನ ಸಹಿಸಕ್ಕಾಗೋದಿಲ್ಲ ಮತ್ತು ಅವ್ರು ನ್ಯಾಯ ಕೊಡಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಕೇಂದ್ರದಿಂದ. ಮತ್ತು ಇವತ್ತು ಇದನ್ನ ದಾರಿ ತಪ್ಪಿಸುವಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ರೀತಿಯ ಕಿಮ್ಮತ್ತಿಲ್ಲ. ಇವತ್ತು ಸಿದ್ದರಾಮಯ್ಯ ಸಾಹೇಬರ ಬಜೆಟ್ ಇದು ಬಹಳಷ್ಟು ಸುಧಾರಣೆಗಳಿದೆ. ತಾವು ದಯವಿಟ್ಟು ಪೂರ್ತಿಯಾಗಿ ಓದಿ ಎಲ್ಲವನ್ನು. ಅನೇಕ ಆಡಳಿತಾತ್ಮಕವಾದ ಸುಧಾರಣೆ ಕ್ರಮಗಳು ಮತ್ತು ಅನೇಕ ಯೋಜನೆಗಳು, ಅಭಿಯಾನಗಳು ಪ್ರತಿಯೊಂದು ಇಲಾಖೆಯಲ್ಲೂ, ನನ್ನ ಇಲಾಖೆ, ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಎಲ್ಲ ಇಲಾಖೆಗಳಲ್ಲಿ ಬಹಳಷ್ಟು ಸುಧಾರಣೆ ಕ್ರಮಗಳು ಕೂಡ ಈ ಬಜೆಟ್ ಅಲ್ಲಿ ಬಂದಿದೆ. ಅದನ್ನ ಆಡಳಿತಾತ್ಮಕವಾದ ಸುಧಾರಣೆಗಳು ಮತ್ತು ಇನ್ನೂ ಒಂದು ಎಫಿಷಿಯನ್ಸಿಯನ್ನ, ನಮ್ಮ ಏನು ಹಣಕಾಸನ್ನ ಸರಿಯಾದ ಉಪಯೋಗ ಮಾಡ್ಕೊಳ್ತಾ ಬಜೆಟ್ ಪುಸ್ತಕದಲ್ಲಿ ಇದೆ. ಅದನ್ನು ದಯವಿಟ್ಟು ಸ್ವಲ್ಪ ಓದ್ಕೊಂಡು ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೇದಂತ ನಾನು ಬಿಜೆಪಿ ಮುಖಂಡರು ಹೇಳಕ್ ಬಯಸ್ತೀನಿ. ಅವರಿಗೆ ಇದು ಬಿಟ್ಟು ಬೇರೆ ಇನ್ನೇನು ಕಾಣೋದಿಲ್ಲ. ಅವರಿಗೆ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಇಷ್ಟೊಂದು ಒಳ್ಳೆಯ ಪ್ರಮಾಣದಲ್ಲಿ ಒಂದು ಬಜೆಟ್ ಅನ್ನು ಮಂಡಿಸಿದ್ದಾರೆ ಮತ್ತು ಅಭಿವೃದ್ಧಿಯ ಪೂರಕವಾಗಿದೆ ಅಂತ ಅವರಿಗೆ ಯಾವ ರೀತಿಯಾಗಿ ವರ್ಣಿಸಿ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅವರಿಗೆ ಈ ಒಂದು ಹೆಸರನ್ನಿಟ್ಟು ಜನರಿಗೆ ಅವರು ದಾರಿ ತಪ್ಪಿಸುವಂತ ಪ್ರಯತ್ನ. ಬಿಜೆಪಿ ನಾವು ಏನು ಅಪೇಕ್ಷೆ ಪಡೋಕ್ಕಾಗೋದಿಲ್ಲ. ಕೇಂದ್ರದಿಂದ ನಮಗೇನು ಕೊಡಬೇಕು ಆಗ್ತಾ ಇಲ್ಲ. ಈ ಬಿಜೆಪಿ ಅವರಿಗೆ ಈ ವಿರೋಧ ಪಕ್ಷದವರು ಬಾಯಿ ತೆಗೆಯಕ್ಕಾಗ್ತಾ ಇಲ್ಲ. ನಮ್ಗೆ ಅನುದಾನ ಕೊಡಲಿಲ್ಲ, ಕೇಂದ್ರ ಬಜೆಟ್ ಅಲ್ಲಿ ಘೋಷಣೆ ಆಗಿದೆ, ಅನುದಾನ ಕೊಟ್ಟಿಲ್ಲ, ಭದ್ರಾ ಮೇಲ್ದಂಡೆಗೆ ಕೊಟ್ಟಿಲ್ಲ, ಬೆಂಗಳೂರು ನಗರಕ್ಕೆ ಕೊಟ್ಟಿಲ್ಲ, ಮತ್ತೆ ಏನ್ ನ್ಯಾಯ ಕೊಟ್ಟಿದ್ದಾರೆ? ಆದ್ರಿಂದ ಇವ್ರ ಕೈಯಲ್ಲಿ ಒಳ್ಳೇದನ್ನ ಸಹಿಸಕ್ಕಾಗೋದಿಲ್ಲ ಮತ್ತು ಅವ್ರು ನ್ಯಾಯ ಕೊಡಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಕೇಂದ್ರದಿಂದ. ಮತ್ತು ಇವತ್ತು ಇದನ್ನ ದಾರಿ ತಪ್ಪಿಸುವಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ರೀತಿಯ ಕಿಮ್ಮತ್ತಿಲ್ಲ. ಇವತ್ತು ಸಿದ್ದರಾಮಯ್ಯ ಸಾಹೇಬರ ಬಜೆಟ್ ಇದು ಬಹಳಷ್ಟು ಸುಧಾರಣೆಗಳಿದೆ. ತಾವು ದಯವಿಟ್ಟು ಪೂರ್ತಿಯಾಗಿ ಓದಿ ಎಲ್ಲವನ್ನು. ಅನೇಕ ಆಡಳಿತಾತ್ಮಕವಾದ ಸುಧಾರಣೆ ಕ್ರಮಗಳು ಮತ್ತು ಅನೇಕ ಯೋಜನೆಗಳು, ಅಭಿಯಾನಗಳು ಪ್ರತಿಯೊಂದು ಇಲಾಖೆಯಲ್ಲೂ, ನನ್ನ ಇಲಾಖೆ, ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಎಲ್ಲ ಇಲಾಖೆಗಳಲ್ಲಿ ಬಹಳಷ್ಟು ಸುಧಾರಣೆ ಕ್ರಮಗಳು ಕೂಡ ಈ ಬಜೆಟ್ ಅಲ್ಲಿ ಬಂದಿದೆ. ಅದನ್ನ ಆಡಳಿತಾತ್ಮಕವಾದ ಸುಧಾರಣೆಗಳು ಮತ್ತು ಇನ್ನೂ ಒಂದು ಎಫಿಷಿಯನ್ಸಿಯನ್ನ, ನಮ್ಮ ಏನು ಹಣಕಾಸನ್ನ ಸರಿಯಾದ ಉಪಯೋಗ ಮಾಡ್ಕೊಳ್ತಾ ಬಜೆಟ್ ಪುಸ್ತಕದಲ್ಲಿ ಇದೆ. ಅದನ್ನು ದಯವಿಟ್ಟು ಸ್ವಲ್ಪ ಓದ್ಕೊಂಡು ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೇದಂತ ನಾನು ಬಿಜೆಪಿ ಮುಖಂಡರು ಹೇಳಕ್ ಬಯಸ್ತೀನಿ.